ಮಹಾಲಕ್ಷ್ಮಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವರು ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ಶ್ರಮ ವಹಿಸಿ ಅವರಿಂದ ಕೈಲಾದಷ್ಟು ಅವರ ಪರ್ಸನಲ್ ಲೆವೆಲಲ್ಲಿ ಖಾಸಗಿ ಅವರ ವೈಯಕ್ತಿಕ ನೆಲೆಯಲ್ಲಿ ಅವರು ಹೆಲ್ಪ್ ಮಾಡ್ತಾ ಬಂದಿದ್ದಾರೆ, ಸಹಾಯ ಮಾಡ್ತಾ ಬಂದಿದ್ದಾರೆ. ಈ ಭಾಗದಲ್ಲಿ ಹಿರಿಯ ನಾಗರಿಕರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಸಿಗಬೇಕು, ಅವರ ಆರೋಗ್ಯ ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ವಾತಾವರಣ, ಇವತ್ತಿನ ಈ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯದ ಕಡೆ ಗಮನ ವಹಿಸೋದು ತುಂಬ ಕಡಿಮೆ. ಮುಖ್ಯವಾಗಿ ಹಿರಿಯ ನಾಗರಿಕರು, ಇವನು ನಮ್ಮ ಯುವಕರು ಸಹ ಅಂತಹ ಒಂದು ಹಿರಿಯ ನಾಗರಿಕರಿಗೆ ಅವರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿಕೊಂಡು ಇವತ್ತು ಹುತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಿರಿಯ ನಾಗರಿಕರಿಗಾಗಿ ಮಾಡಿದ್ದಾರೆ. ಬಹಳ ಒಳ್ಳೆಯ ಸ್ಪಂದನೆ ದೊರಕಿದೆ, ತುಂಬ ಜನ ಬಂದಿದ್ದಾರೆ. ಹಾಗೆ ಅದು ಮಾತ್ರ ಅಲ್ಲ, ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಆರೋಗ್ಯ ಈ ಯುವಕರಿಗೆ ಸಮೇತ ಅವರ ಆರೋಗ್ಯದ ಬಗ್ಗೆ ಅವರು ಗಮನ ವಹಿಸಬೇಕು, ಒಳ್ಳೆಯ ವ್ಯಾಯಾಮ ಮಾಡಬೇಕು, ಆರೋಗ್ಯವಂತರಾಗಿರಬೇಕು, ಒಳ್ಳೆಯ ಒಂದು ಫುಡ್ ಏನು ಹೇಳ್ತೇವೆ ನಾವು ಆಹಾರ ಪದ್ಧತಿಯನ್ನು ಅನುವಡಿಸಬೇಕಂತೇಳಿ ಕೇಳ್ತಾ ನಮ್ಮ ಗೋಪಾಲಯ್ಯನವರಿಗೆ ಅವರ ಮಗ ಡಾಕ್ಟರ್ ಮಂಜುನಾಥ್ ಈಗ ಬಹಳ ಆಸಕ್ತಿ ಮುತುವರ್ಜಿ ವಹಿಸಿ ಇದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಸಮಸ್ತ ಈ ಮಹಾಲಕ್ಷ್ಮಿ ಬಡಾವಣೆಯ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಆರೋಗ್ಯ ದೇವರು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಖಂಡಿತವಾಗಿ ನಾನು ಆವಾಗಲೇ ಹೇಳಿದಂತೆ ಶೈಕ್ಷಣಿಕ, ಆರೋಗ್ಯ ಹಾಗೂ ಅಭಿವೃದ್ಧಿ ಹೇಗೂ ಅವರು ಅಭಿವೃದ್ಧಿಯ ಇದರಲ್ಲಿ 224 ಕ್ಷೇತ್ರಗಳಲ್ಲಿ ಕರ್ನಾಟಕದ ಬಹುಶಃ ಮಹಾಲಕ್ಷ್ಮಿ ಕ್ಷೇತ್ರ ಅಭಿವೃದ್ಧಿ ಕಂಡಷ್ಟು ಬೇರೆ ಯಾವ ಕ್ಷೇತ್ರ ಅಭಿವೃದ್ಧಿ ಕಾಣಲಿಲ್ಲ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ಅದು ಸತ್ಯ ಕೂಡ. ಯಾವುದೇ ಅವರ ಅಂತಸ್ತು, ಅವರೊಬ್ಬರು ಎಂಥ ಒಂದು ವ್ಯಕ್ತಿತ್ವ ಅಂದರೆ, ಯಾರೇ ಅವರ ಬಳಿ ಬಂದಲಿ, ಸಹಾಯ ಕೇಳಿ ಯಾರೇ ಬರಲಿ, ಅವರಿಗೆ ಇಲ್ಲ ಅಂಥೇಳಿ ಅವರು ಕಳಿಸಿದ್ದು ನನ್ನ ತಿಳುವಳಿಕೆಗೆ ಯಾವತ್ತೂ ಬಂದಿಲ್ಲ. ಹಾಗಾಗಿ ಗೋಪಾಲಯ್ಯ ಅಂತೇಳಿ ಹೇಳುವವರು ಅವರು ಆರೋಗ್ಯ ಮಿತ್ರ, ಶಿಕ್ಷಣ ಮಿತ್ರ, ಆಮೇಲೆ ಅಭಿವೃದ್ಧಿಯ ಹರಿಕಾರ, ಅವರು ಇನ್ನೂ ಏನಾದರೂ ಹೆಸರು ಹೇಳಿದರೆ ನಾವು ಖಂಡಿತ ಅದನ್ನು ಕೊಡ್ಬೋದು. ಯಾಕೆಂದರೆ ಅಷ್ಟು ಜನಸಾಮಾನ್ಯರೊಂದಿಗೆ ಅವರು ಬೆರೆತುಕೊಂಡು ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಬಹಳ ಒಂದು ಈ ಕ್ಷೇತ್ರದ ಭಾಗದ ಜನರ ಒಂದು ಆಶಾಕಿರಣ ಅಂತಲ್ಲ, ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವತ್ತು 24/7 ಅಂದರೆ 24/7 ಅಂತೇಳಿ ಏನು ಹೇಳ್ತೇವೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಂದ ಸಹಾಯ ಖಂಡಿತ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ.